ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025ರ ಜುಲೈ ತಿಂಗಳದ ತುಲಾ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ತುಲಾ ರಾಶಿಯವರ ಒಂದು ಗೋಚಾರದ ಸ್ಥಿತಿಗತಿಗಳು ಹೇಗಿದೆ ಹೇಳತಕ್ಕಂಥದ್ದು ಆ ಮಾಸದಲ್ಲಿ ನೋಡಿ. ಮೀನರಾಶಿಯಲ್ಲಿ ಶನಿ, ಹಾಗೆ ಮಿಥುನದಲ್ಲಿ ಗುರು, ಹಾಗೆ ಸಿಂಹರಾಶಿಯಲ್ಲಿ ಕೇತು, ಕುಂಭದಲ್ಲಿ ರಾಹು. ಇದು ಮೇನ್ ಆಗಿರ್ತಕ್ಕಂಥ ಗ್ರಹಗಳು. ಆಯಿತಾ. ಇನ್ನು ತುಲಾ ರಾಶಿಯವರಿಗೆ ರಾಜಾಧಿಪತಿ ಯೋಗ ಹೇಳತಕ್ಕಂಥದ್ದು ಹೇಳುತ್ತೆ. ನಿಮಗೆ ಅನಿಸ್ಬೋದು, ಇಷ್ಟೆಲ್ಲ ನಾವು ಕಷ್ಟಪಡ್ತಾ ಇದ್ದೇವೆ, ಇಷ್ಟೆಲ್ಲ ನಮಗೆ ತೊಂದರೆಗಳು ಮೇಲಿಂದ ಮೇಲೆ ಬರ್ತಾ ಇದೆ, ಯಾವಾಗ ನನಗೆ ಒಳ್ಳೆಯದಾಗತ್ತೆ, ಯಾವಾಗ ನಮ್ಮ ದಾಂಪತ್ಯ ಜೀವನ ಸುಖಮಯವಾಗಿ ಸಂತೋಷಮಯವಾಗಿರುತ್ತೆ ಹೇಳತಕ್ಕಂಥದ್ದೆಲ್ಲವೂ ಕೂಡ ನಿಮಗೆ ಅನ್ನಿಸ್ತಾ ಇರುತ್ತೆ. ಆದರೆ ಇಲ್ಲಿ ನಿಮ್ಮ ಜೀವನದ ಒಂದು ಯೋಗ ಹೇಳತಕ್ಕಂಥದ್ದು, ಅದೃಷ್ಟ ಹೇಳತಕ್ಕಂಥದ್ದು ಅದು ಬರಬೇಕು. ಅದಿದ್ದಾಗ, ಅದು ಬಂದಾಗ, ಅದು ಕೂಡಿ ಆ ನಿಮ್ಮ ಗ್ರಹಗಳ ಸ್ಥಿತಿಗತಿಗಳೆಲ್ಲವೂ ಬಂದಾಗ ಮಾತ್ರ ಅದು ನಿಮಗೆ ಮಿತಿ ಮೀರಿ ಹಣವನ್ನು ನಿಮ್ಮ ಕೈಗೆ ಸೇರುತ್ತೆ. ಬಹುಪಾಲು ಯೋಗಗಳೇ ಬಹಳ ಮುಖ್ಯ ಹೇಳತಕ್ಕಂಥದ್ದು ತುಲಾರಾಶಿಯವರಿಗೆ. ಇನ್ನು ಕ್ರೀಡಾ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರದಲ್ಲಿ ತುಂಬಾ ಲಾಭವನ್ನು ಪಡೆಯುವಂಥದ್ದು, ಸಾಮಗ್ರಿಗಳನ್ನು ತಯಾರು ಮಾಡ್ತಕ್ಕಂಥದ್ದು, ವಿತರಣೆ ಮಾಡ್ತಕ್ಕಂಥದ್ದು, ಕಮಿಷನ್ನು, ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಬೇರೆ ಬೇರೆ ಥರದ ಸರಬರಾಜುಗಳನ್ನು ಮಾಡ್ತಕ್ಕಂಥ ವ್ಯವಹಾರ ಕ್ಷೇತ್ರದಲ್ಲಿ ದ್ವಿಗುಣ ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಹಾಗೆ ಕೃಷಿಕರಿಗೆ ವಿಶೇಷವಾಗಿ ಧಾನ್ಯಾಧಿಪತಿ ಯೋಗ ಹೇಳತಕ್ಕಂಥದ್ದು, ಧಾನ್ಯ ಮತ್ತು ಅದರ ಧನಯೋಗ ಇವೆರಡೂ ಕೂಡ ಕೂಡಿ ಬರ್ತಕ್ಕಂಥದ್ದು. ತೈಲ ಉದ್ಯಮದಲ್ಲಿ, ವ್ಯವಹಾರದಲ್ಲಿ ಕೂಡ ಹೆಚ್ಚೆಚ್ಚು ಲಾಭ ಸಿಗುತ್ತೆ, ಲಾಭವನ್ನು ತಂದುಕೊಡುತ್ತೆ. ಭಾಳ ವಿಶೇಷವಾಗಿ ಲಕ್ಷ್ಮಿಯ ಕೃಪಕಟಾಕ್ಷ ಇದೆ ಹೇಳತಕ್ಕಂಥದ್ದು. ಇನ್ನು ಸಂಸಾರದ ಬದುಕಿನಲ್ಲಿ ನಾವು ಚಿಂತನೆಯನ್ನು ಮಾಡ್ತಾ ಇರ್ತೇವೆ, ಅದರ ಜೊತೆಗೆ ಅನೇಕ ತೊಡಕುಗಳು, ಗಂಡ ಹೆಂಡತಿಯ ಮಧ್ಯೆ ಭಿನ್ನಾಭಿಪ್ರಾಯಗಳು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರದೇ ಇರತಕ್ಕಂಥದ್ದು, ಯಾಕೋ ಮದುವೆಯಾಗಿ 2-3 ವರ್ಷದಿಂದ ಸಂಸಾರ ಸರಿ ಹೋಗ್ತಾ ಇಲ್ಲ ಹೇಳತಕ್ಕಂಥದ್ದು, ಸಂಸಾರದಿಂದ ಗಂಡನಿಂದ ದೂರ ಇರಬೇಕು ಹೇಳತಕ್ಕಂಥದ್ದು, ಹೆಂಡತಿ ಬಯಸೋದು, ಹೆಂಡತಿಯಿಂದ ದೂರ ಇರಬೇಕು ಹೇಳತಕ್ಕಂಥದ್ದು, ಗಂಡ ಬಯಸ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಒಂದು ಅನೈತಿಕ ಸಂಬಂಧ, ಅವಿನಾಭಾವನಾತ್ಮಕವಾದ ಸಂಬಂಧ ಇಲ್ಲದೇ ಇರತಕ್ಕಂಥದ್ದು, ಹೀಗೆ ಬೇರೆ ಬೇರೆ ಥರ ಒಂದು ಮಾತಿಗೆ ಬೆಳೆದು ಏನೇನೋ ಒಂಥರ ಸಮಸ್ಯೆಗಳು ಜಾಸ್ತಿ ಬಿಗಡಾಯಿಸ್ತಕ್ಕಂಥ, ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಧಾನ್ಯಗಳ ವ್ಯವಹಾರ ಕ್ಷೇತ್ರ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ತಯಾರು ಮಾಡ್ತಕ್ಕಂಥದ್ದು, ವಿತರಣೆ ಮಾಡ್ತಕ್ಕಂಥದ್ದು, ಪ್ರಾವಿಷನ್ ಸ್ಟೋರ್ಸ್ ಇರ್ಬೋದು, ಆಹಾರ ಸರಬರಾಜು ಮಾಡ್ತಕ್ಕಂಥದ್ದು, ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ವಿಶೇಷವಾಗಿ ಧನಲಾಭ ಉಂಟಾಗ್ತಾ ಇರ್ತಕ್ಕಂಥದ್ದು. ಸರ್ಕಾರಿ ಸಂಬಂಧಪಟ್ಟಂಥ ಕ್ಷೇತ್ರದಲ್ಲಿ ಬಹಳ ದಿನದಿಂದ ಸರ್ಕಾರಿ ಕೆಲಸಗಳನ್ನು ಅಪೇಕ್ಷೆಯಿಂದ ಪಡ್ಕೊಂಡಿದ್ದೀರಿ. ಎಲ್ಲೋ ಒಂದು ಕಡೆ ನಿಮಗೆ ಯೋಗ ನಿಮಗಿದೆ, ಆದರೆ ಆ ಗ್ರಹ ಅದನ್ನು ಫಲವನ್ನು ಕೊಡಲಿಕ್ಕೆ ವಿಫಲ ಆಗ್ತಾ ಇರ್ತಕ್ಕಂಥದ್ದು, ಅದನ್ನು ನಿರ್ಣಯ ಮಾಡಲಿಕ್ಕೆ, ಅದರ ಯೋಗವನ್ನು ಕೊಡಲಿಕ್ಕೆ ಕೊನೆಯ ಭಾಗದಲ್ಲಿ ಕೈಗೆ ಬಂದು ತುತ್ತು ಬಾಯಿಗೆ ಬರ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು ಅನಿಸುತ್ತೆ. ಆಗ ಅದೆಲ್ಲವೂ ಕೂಡ ತೊಂದರೆಗಳು ಒಂದರ ಮೇಲೊಂದು ಬರ್ತಾ ಇರ್ತಕ್ಕಂಥದ್ದು. ಹೀಗೆ ನಾನಾ ರೀತಿಯ ತೊಂದರೆಗಳು ಇವೆಲ್ಲವೂ ಕೂಡ ಬಂದು ಸಾಕಷ್ಟು ನೋವುಗಳನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು. ಮತ್ತು ಧನ
ಆಗಮನದ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದು. ನಮ್ಮ ಜಾತಕದಲ್ಲಿಯೂ ಕೂಡ ವಿಶೇಷವಾಗಿ ಧನಯೋಗ ಇದೆ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ. ಹಾಗೆ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಬದುಕಿನಲ್ಲಿ ಅನೇಕ ಸಮಸ್ಯೆಗಳಿರುತ್ತೆ. ಯಾರಿಗೂ ಹೇಳಲಾಗದೇ ಇರತಕ್ಕಂಥ ಸಮಸ್ಯೆಗಳು, ಯಾರಿಗೂ ತಿಳಿಸ್ಕೊಳ್ಳಿಕ್ಕಾಗದೇ ಇರತಕ್ಕಂಥ ಕೆಟ್ಟ ಸಮಸ್ಯೆಗಳು ಇರತಕ್ಕಂಥದ್ದು. ಅವೆಲ್ಲವೂ ನಿಮ್ಮ ದಶಾಸಂಧಿ ದಶಾಯೋಗದೊಂದಿಗೆ ಇವೆಲ್ಲವೂ ಕೂಡ ಬರ್ತಾ ಇರತಕ್ಕಂಥದ್ದು. ನೀವು ಇದನ್ನೆಲ್ಲ ಹೆಚ್ಚಿನ ವಿವರಗಳಿಗೆ ಮತ್ತು ನಿಮ್ಮ ವೈಯಕ್ತಿಕ ಜೀವನದ ಆಗು ಹೋಗುಗಳಿಗೆ ನಮಗೆ ಪ್ರಶ್ನೆಯನ್ನು ವಾಟ್ಸಪ್ ಮೂಲಕ ನೀವು ಕೇಳಬಹುದು. ನಿಮ್ಮ ಏನಿದೆ ಪ್ರಶ್ನೆ ಹೇಳತಕ್ಕಂಥದ್ದು, ಏನು ಸಮಸ್ಯೆ ಇದೆ ಹೇಳ್ತಕ್ಕಂಥದ್ದು ಪ್ರಶ್ನೆಯನ್ನು ನಮಗೆ ಕೇಳಿ ಅದಕ್ಕೆ ಉತ್ತರಿಸಲಾಗುತ್ತೆ ಅಂತ ಹೇಳ್ತಾ, ಹಾಗೆ ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಭಾವಚಿತ್ರ ಅಥವಾ ಕುಂಡಲಿಗಳಿದ್ದರೆ ಇದನ್ನೆಲ್ಲ ನಮ್ಗೆ ಕಳಿಸ್ಕೊಡಿ. ಪ್ರಶ್ನೆಯನ್ನು ಕೂಡ ನೀವು ವಾಟ್ಸಪ್ ಮೂಲಕ ಕೇಳ್ಬೋದು ಅಂತ ಹೇಳ್ತಾ, ಹಾಗಾದರೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.